ಎಲ್ಲರಿಗೂ ನಮಸ್ಕಾರ. ಓಂ ಶಾಂತಿ. ನಿಮ್ಮ ಒಂದು ಶ್ವಾಸ ನಿಮ್ಮ ಶರೀರ, ಮನಸ್ಸು, ಆಲೋಚನೆ ಮತ್ತು ನಿಮ್ಮ ವಿಧಿಯನ್ನೇ ನಿಯಂತ್ರಿಸುತ್ತದೆ ಎಂಬ ಸತ್ಯ ನಿಮಗೆ ತಿಳಿದಿದೆಯೇ? ನೀವು ಕೇವಲ ಉಸಿರಾಡುವುದನ್ನು ಕಲಿಯುವುದಲ್ಲ, ಆ ಉಸಿರನ್ನು ನಿಯಂತ್ರಿಸುವುದನ್ನು ಕಲಿತರೆ ನೀವು ನಿಮ್ಮ ಜೀವನದ ಚೈತನ್ಯವನ್ನೇ ನಿಯಂತ್ರಿಸಬಹುದು. ಇದನ್ನೇ ನಮ್ಮ ಪುರಾತನ ಋಷಿಗಳು ಪ್ರಾಣಾಯಾಮ ಎಂದು ಕರೆದರು. ಇಂದು ಆಧುನಿಕ ವಿಜ್ಞಾನ ಕೂಡ ತಲೆಬಾಗುತ್ತಿರುವ ಭಾರತದ ಆ ಅದ್ಭುತ ವಿಜ್ಞಾನದ ರಹಸ್ಯವನ್ನು ಇಂದು ನಾವು ತಿಳಿಯೋಣ. ಋಗ್ವೇದದ ಒಂದು ಮಂತ್ರ ಹೀಗೆ ಹೇಳುತ್ತದೆ: ಪ್ರಾಣೋ ಅಗ್ನಿ ಸಮುದೋ ನೈ ಸನ್ ಪಾತು ಸುತಿವಾಯು. ಅಂದರೆ ಪ್ರಾಣವು ಅಗ್ನಿಗೆ ಸಮಾನವಾದುದು. ಇದು ನಮ್ಮ ಶರೀರದ ಶಕ್ತಿಯ ಮೂಲ. ಈ ವಾಯುವನ್ನು ಯಾರು ಸಾಧಿಸಿಕೊಳ್ಳುತ್ತಾರೋ ಅವರು ಕೇವಲ ದೇಹವನ್ನಷ್ಟೇ ಅಲ್ಲ, ತಮ್ಮ ಮನಸ್ಸು ಮತ್ತು ಆತ್ಮವನ್ನು ನಿಯಂತ್ರಿಸುವ ಶಕ್ತಿ ಪಡೆಯುತ್ತಾರೆ. ಚಾಂದೋಕ್ಯ ಉಪನಿಷತ್ತಿನಲ್ಲಿ ಪ್ರಾಣೋವಾಶ ಎನ್ನಲಾಗಿದೆ. ಅಂದರೆ ನಿಮ್ಮನ್ನು ಜೀವಂತವಾಗಿರಿಸುವ ಆ ಶಕ್ತಿಯೇ ಪ್ರಾಣ. ಇದು ಕೇವಲ ಆಮ್ಲಜನಕವಲ್ಲ, ಇದು ಪ್ರತಿ ಜೀವಕೋಶದೊಳಗೆ ಹರಿಯುವ ದಿವ್ಯ ಚೈತನ್ಯ. ಇಂದು ಅಮೆರಿಕಾದ ಪ್ರತಿಷ್ಠಿತ ವೈದ್ಯಕೀಯ ಸಂಶೋಧನೆಗಳು ಒಂದು ಸತ್ಯವನ್ನು ಸಾಬೀತುಪಡಿಸಿವೆ. ಪ್ರತಿದಿನ 5 ರಿಂದ 10 ನಿಮಿಷಗಳ ಕಾಲ ಆಳವಾದ ಶ್ವಾಸಕ್ರಿಯೆ ನಡೆಸುವುದರಿಂದ ಶರೀರದಲ್ಲಿ ಒತ್ತಡವನ್ನು ಉಂಟು ಮಾಡುವ ಕಾರ್ಟಿಸೋಲ್ ಹಾರ್ಮೋನ್ ಮಟ್ಟವು 40 ಪಟ್ಟರಷ್ಟು ಕಡಿಮೆಯಾಗುತ್ತದೆ. ಇದು ನಿಮ್ಮ ನೆನಪಿನ ಶಕ್ತಿ, ಗಾಢ ನಿದ್ರೆ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ನ್ಯೂರೋಸೈನ್ಸ್ ಪ್ರಕಾರ ನಮ್ಮ ಶ್ವಾಸದ ವೇಗವು ನಮ್ಮ ಮೆದುಳಿನ ತರಂಗಗಳನ್ನೇ ಬದಲಿಸುವ ಸಾಮರ್ಥ್ಯ ಹೊಂದಿದೆ. ಮಹರ್ಷಿ ಪತಂಜಲಿ ಅವರು ಅಷ್ಟಾಂಗ ಯೋಗದಲ್ಲಿ ಪ್ರಾಣಾಯಾಮಕ್ಕೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದಾರೆ. ಅವರು ಹೇಳುತ್ತಾರೆ, ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸ ಯೋಗ ತಿವಿಚ್ಛೇದ ಪ್ರಾಣಾಯಾಮ. ಅಂದರೆ ಆಸನದಲ್ಲಿ ಸ್ಥಿರವಾದ ನಂತರ ಶ್ವಾಸ ಮತ್ತು ಪ್ರಶ್ವಾಸಗಳ ಗತಿಯನ್ನು ನಿಯಂತ್ರಿಸುವುದೇ ಪ್ರಾಣಾಯಾಮ. ಮನಸ್ಸನ್ನು ವಶಪಡಿಸಿಕೊಳ್ಳಲು ಇರುವ ಮೊದಲ ದ್ವಾರವೇ ಈ ಶ್ವಾಸದ ಹತೋಟಿ. ಪಂಚಪ್ರಾಣಗಳ ರಹಸ್ಯ ಬಗ್ಗೆ ತಿಳಿದುಕೊಳ್ಳೋಣ. ಯೋಗಶಾಸ್ತ್ರ ಮತ್ತು ಉಪನಿಷತ್ತುಗಳ ಪ್ರಕಾರ ನಮ್ಮ ಶರೀರದಲ್ಲಿ 5 ಬಗೆಯ ಪ್ರಾಣಗಳಿವೆ. ಪ್ರಾಣ ಅದು ಹೃದಯ ಮತ್ತು ಶ್ವಾಸಕೋಶಕ್ಕೆ ಶಕ್ತಿ ನೀಡುತ್ತದೆ. ಅಪಾನ ಶರೀರದ ತ್ಯಾಜ್ಯಗಳನ್ನು ಹೊರಹಾಕುವ ಶಕ್ತಿಯನ್ನು ನಿಯಂತ್ರಿಸುತ್ತದೆ. ಸಮಾನ ಜೀರ್ಣಕ್ರಿಯೆ ಮತ್ತು ಸಮತೋಲನವನ್ನು ಕಾಪಾಡುತ್ತದೆ. ಉದಾನ ಗಂಟಲು ಮತ್ತು ಮಾತಿನ ಶಕ್ತಿಯನ್ನು ವೃದ್ಧಿಸುತ್ತದೆ. ವ್ಯಾನ ಇಡೀ ಶರೀರದಲ್ಲಿ ರಕ್ತ ಸಂಚಾರ ಮತ್ತು ಚೈತನ್ಯವನ್ನು ಹರಿಸುತ್ತದೆ. ಪ್ರಾಣಾಯಾಮವು ಈ 5 ಶಕ್ತಿಗಳನ್ನು ಸಮತೋಲನದಲ್ಲಿಡುತ್ತದೆ. ಹನುಮಂತನ ಶಕ್ತಿಯ ರಹಸ್ಯ ಬಗ್ಗೆ ತಿಳಿದುಕೊಳ್ಳೋಣ. ರಾಮಾಯಣದಲ್ಲಿ ಹನುಮಂತನು ಸಂಜೀವಿನಿ ಪರ್ವತವನ್ನು ಹೊತ್ತು ಹಾರುವ ಅತಿಮಾನುಷ ಶಕ್ತಿಯನ್ನು ಎಲ್ಲಿಂದ ಪಡೆದನು? ವಾಲ್ಮೀಕಿ ರಾಮಾಯಣದ ಪ್ರಕಾರ ಹನುಮಂತನು ನಿತ್ಯ ವಾಯು ಸಾಧನೆ ಅಥವಾ ಪ್ರಾಣಾಯಾಮವನ್ನು ಮಾಡುತ್ತಿದ್ದನು. ಇದರಿಂದಾಗಿ ಅವರಿಗೆ ಅಷ್ಟಸಿದ್ಧಿಗಳು ಲಭಿಸಿದವು. ಶ್ವಾಸದ ಮೇಲಿನ ನಿಯಂತ್ರಣವೇ ಅವರನ್ನು ಮಹಾಬಲಿಷ್ಠರನ್ನಾಗಿ ಮಾಡಿತು. ಬಿಹಾರದ ಮುಜಾಫರ್ಪುರದ ರಾಮಾನುಜ ಪ್ರಸಾದ್ ಎಂಬುವವರು ಇದಕ್ಕೆ ಸಾಕ್ಷಿ. 45ನೇ ವಯಸ್ಸಿನಲ್ಲಿ ಅವರು ತೀವ್ರ ರಕ್ತದೊತ್ತಡ, ಮೈಗ್ರೇನ್ ಮತ್ತು ನಿದ್ರಾಹೀನತೆಯಿಂದ ಬಳಲುತ್ತಿದ್ದರು. ಅವರು ಕೇವಲ 15 ನಿಮಿಷಗಳ ಕಾಲ ಅನುಲೋಮ ವಿಲೋಮ ಮತ್ತು ಭ್ರಾಮರಿ ಪ್ರಾಣಾಯಾಮವನ್ನು ಆರಂಭಿಸಿದರು. ಕೇವಲ 6 ತಿಂಗಳಲ್ಲಿ ಅವರ ಎಲ್ಲ ಔಷಧಿಗಳು ಬಂದಾದವು ಮತ್ತು ಅವರ ಮುಖದಲ್ಲಿ ಒಂದು ದಿವ್ಯ ತೇಜಸ್ಸು ಕಾಣಿಸಿಕೊಂಡಿತು. ಅವರು ಹೇಳಿದ್ದು ಒಂದೇ ಮಾತು: ನಾನು ಕೇವಲ ಸರಿಯಾಗಿ ಉಸಿರಾಡುವುದನ್ನು ಕಲಿತೆ ಅಷ್ಟೆ. ಹೀಗಾಗಿ ಇಂದಿನಿಂದಲೇ ನೀವು ಸಹ ಈ ಕೇವಲ 5 ನಿಮಿಷಗಳನ್ನು ನಿಮಗಾಗಿ ಮೀಸಲಿಡಿ. ಅನುಲೋಮ ವಿಲೋಮ ಶರೀರದ ನಾಡಿಗಳನ್ನು ಶುದ್ಧೀಕರಿಸುತ್ತದೆ. ಭ್ರಾಮರಿ ಮೆದುಳಿನ ಅಲೆಗಳನ್ನು ಶಾಂತಗೊಳಿಸಿ ಒತ್ತಡ ದೂರು ಮಾಡುತ್ತದೆ. ಹಾಗಾಗಿ ನೀವು ಕೂಡ ಸಂಕಲ್ಪ ಮಾಡಿಕೊಳ್ಳಿ. ಇದನ್ನು ಸತತ 21 ದಿನಗಳ ಕಾಲ ಮಾಡಿ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ವೇಗ ಮತ್ತು ಶರೀರದ ಲವಲವಿಕೆ ಹೆಚ್ಚಾಗುವುದನ್ನು ನೀವೇ ಗಮನಿಸುವಿರಿ.
ಬ್ರಹ್ಮೋಪನಿಷತ್ತಿನ ಈ ಶ್ಲೋಕದೊಂದಿಗೆ ಇಂದಿನ ವಿಷಯವನ್ನು ಮುಕ್ತಾಯಗೊಳಿಸೋಣ. ಯೋ ವಾತರಂ ಭುವನಂ ವಿವೇಶ ಪ್ರಾಣಸ್ಯ ಪ್ರಾಣೋ ಭವತಿ. ಅಂದರೆ ಯಾರು ಪ್ರಾಣವನ್ನು ಸಾಧಿಸುತ್ತಾರೋ ಅವರು ತಮ್ಮ ನಿಜವಾದ ಆತ್ಮಸ್ವರೂಪವನ್ನು ಕಂಡುಕೊಳ್ಳುತ್ತಾರೆ. ಪ್ರಾಣವೇ ಬ್ರಹ್ಮ, ಪ್ರಾಣವೇ ಸತ್ಯ. ಆರೋಗ್ಯದ ಈ ರಹಸ್ಯ ಪ್ರತಿಯೊಬ್ಬರಿಗೂ ತಲುಪಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ದಿವ್ಯ ಜ್ಞಾನಕ್ಕಾಗಿ ನಮ್ಮ ಆರೋಗ್ಯ ರಹಸ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಶ್ವಾಸ ನಿಮ್ಮ ಬದುಕನ್ನು ಸುಂದರಗೊಳಿಸಲಿ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.